ನಮಸ್ತೆ, ನಾನು ಅಕ್ಷಯ. ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ಹಣಕ್ಕಾಗಿ ಜನರ ಆರೋಗ್ಯದ ಜೊತೆ ಆಟವಾಡಲಾಗುತ್ತಿದೆಯಾ ಎಂಬ ಅನುಮಾನ ಮೂಡಿಸುವ ಘಟನೆ ಎಚ್ಎಸ್ಆರ್ ಲೇಔಟ್ನ ಕೆಎಫ್ಸಿ ವಿರುದ್ಧ ಕೇಳಿ ಬರುತ್ತಿದೆ. ಕಲುಷಿತ ಎಣ್ಣೆ ಬಳಸಿ ಆಹಾರ ತಯಾರಿಕೆ, ಕೊಳೆತ ಚಿಕನ್ ಬಳಸಿ ಜನಸಾಮಾನ್ಯರಿಗೆ ಮಾರಾಟ, ಇಂತಹ ಗಂಭೀರ ಆರೋಪಗಳು ಇದೀಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ದುಡ್ಡು ಕೊಟ್ಟು ತಿನ್ನುವ ಆಹಾರವೇ ಆರೋಗ್ಯ ಹಾಳು ಮಾಡುವ ಮಟ್ಟಕ್ಕೆ ಬಂದರೆ ಅದು ವ್ಯವಹಾರ ಅಲ್ಲ, ಜನರ ಜೀವದ ಜೊತೆ ನಡೆಯುವ ಕರ್ಮಕಾಂಡ. ಎಚ್ಎಸ್ಆರ್ ನಿವಾಸಿಗಳು, ವಿದ್ಯಾರ್ಥಿಗಳು, ಕುಟುಂಬಸ್ಥರು ಮತ್ತು ಸಾರ್ವಜನಿಕರು ಇಂತಹ ಆಹಾರ ಪದಾರ್ಥಗಳನ್ನು ಸೇವಿಸುವ ಮೊದಲು ತೀವ್ರ ಎಚ್ಚರಿಕೆ ವಹಿಸಬೇಕಾಗಿದೆ. ಸ್ವಚ್ಛತೆ ಇಲ್ಲದ ಆಹಾರ, ಗುಣಮಟ್ಟವಿಲ್ಲದ ಚಿಕನ್, ಮರುಬಳಕೆ ಎಣ್ಣೆ ಇವೆಲ್ಲವೂ ಆರೋಗ್ಯಕ್ಕೆ ಮಾರಕವಾಗಬಹುದು. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಚ್ಎಸ್ಆರ್ ಲೇಔಟ್ನಲ್ಲಿ ಇರ್ತಕ್ಕಂತಹ KFCಗೆ ಬಂದಿದ್ದೀವಿ ನಾವು. ಈಗಾಗಲೇ ಲೈವ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಏನಿಲ್ಲ, ಒಂದು ಫುಡ್ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ವಿ. ಅದು ಹಾಳಾಗಿರ್ತಕ್ಕಂಥ ಕಾರಣ ನಾವು FSLಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಫುಡ್ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಮತ್ತು ಲೋಕಲ್ ಪೊಲೀಸ್ ಸ್ಟೇಷನ್ಗೂ ಸಹ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಇದರ ವಿಚಾರವಾಗಿ ಫುಡ್ ಡಿಪಾರ್ಟ್ಮೆಂಟಿಂದ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಚೆಕ್ ಮಾಡೋದಕ್ಕೋಸ್ಕರ. ಯಾರು ಎಚ್ಎಸ್ಆರ್ ಲೇಔಟಲ್ಲಿ ಇರ್ತಕ್ಕಂಥ KFCಗೆ ಬರಲೂಬೇಡಿ, ತಿನ್ನಲೂಬೇಡಿ. ಎಲ್ಲ ಅಶುದ್ಧವಾದ ಐಟಮ್ಸು, ಯಾವುದೇ ಕಾರಣಕ್ಕೂ KFCಗೆ ಬರಲೇಬೇಡಿ. ಏನೆಲ್ಲ ಅಜಾಗರೂಕತೆ ವಿಚಾರ ನಡೀತಾ ಇದೆ ನಾನು ನಿಮ್ಮನ್ನ ತೋರಿಸ್ತೀನಿ, ಬನ್ನಿ. ನಾವು ಆರ್ಡರ್ ಮಾಡಿದ್ವಿ, ಗೊತ್ತಾಗಿಲ್ಲ, ರಾಜೇಶ್ ನೋಡಿ. ಬರ್ಗರ್ ಇತ್ತು, ನಾವು ತಿಂದ್ವಿ. ಓಕೆ, ಬರ್ಗರ್ ಖಾಲಿ ಆಗಿದೆ. ಇದ್ರ ಜೊತೆಗೆ ಇನ್ನೂ 4 ಪೀಸ್ ಇತ್ತು. ಈ ಪೀಸ್ ಸ್ಮೆಲ್ ಮಾಡಿ ಪರವಾಗಿಲ್ಲ, ಚೆನ್ನಾಗಿದೆ. ಸ್ಮೆಲ್ ಮಾಡಿ ನೋಡಿದ್ದೀವಿ. ಒಂದ್ಸಲ ಸ್ಮೆಲ್ ಮಾಡಿ ಸರ್, ಏನಾಗುತ್ತೆ ಅದಾಯ್ತಲ್ವಾ. ಇವಾಗ ಇದನ್ನು ಸ್ಮೆಲ್ ಮಾಡಿ, ಅದೇ ಪೀಸ್ ಸ್ಮೆಲ್ ಮಾಡಿ ನೋಡಿ. ಇದನ್ನ ಕೇಳಿದ್ರೆ ಅವನು ಚಿಕನ್ ಸ್ಮೆಲ್ ಬರೋದು ಇದೇ ಥರ ಅಂತ ಹೇಳ್ಬಿಟ್ಟು ಇವ್ನು ಹೇಳ್ತಾ ಇದ್ದಾನೆ. ಆಗ್ರ ಏನು ಬರ್ತಾರೆ ಸರ್, ಚಿಕನ್ ಸ್ಮೆಲ್ಲೇ ಬರ್ತಾ ಇರೋದು. ನೋಡಿ, ಈ ಪೀಸ್ ಆಗಿತ್ತು, ಪರವಾಗಿಲ್ಲ, ಏನೋ ಕಾಸು ಕೊಟ್ಟಿದ್ದೀವಿ ಅಂತ ತಿಂತಾ ಇದೀವಿ. ನಾವು ನಮ್ಮ ಕಾಸನ್ನ ಕೊಟ್ಬಿಟ್ಟು ಇಂಥ ಐಟಮ್ನ ತಿನ್ಬೇಕಾ ಸರ್ ನಾವು? ಆಮೇಲೆ AC ಕೆಟ್ಟೋಗಿ ಬಂದ ತಕ್ಷಣ ಹೇಳಿದೆ AC ಹಾಕಿಲ್ಲ ಅಂತ, ಕೆಟ್ಟೋಗಿದೆ ಅಂತ ಹೇಳ್ದ. ರಿವ್ಯೂ ತೆಗೆದು ನೋಡಿದ್ರೆ ಇವ್ರ ಇದರಲ್ಲಿ KFC ಗೂಗಲಲ್ಲಿ 6 ತಿಂಗಳಾಗಿದೆ ಅಂತ AC ಕೆಟ್ಟೋಗಿ. ಇವ್ರು ಇಂಥ ಸರ್ವಿಸ್ ಕೊಡ್ತಾ ಇರೋದು. ಕನ್ವರ್ಟ್ ಮಾಡಪ್ಪ, ನಿಮ್ಮಿದ್ರೆ ನಿಮ್ಮ ರಿವ್ಯೂಸ್ ಇದೆ ಗೊತ್ತಾ KFC HSR ಮತ್ತೆ ಯಾರೋ ಕಮೆಂಟ್ ಹಾಕೋದಲ್ಲ, ಯಾರೋ ಭೂಮಿ ಅವ್ನು ಯಾರು ಹಾಕಿರೋದು ಕಮೆಂಟ್, ಅದಕ್ಕೆ ರಿಪ್ಲೈ ಮಾಡ್ಬೇಕಲ್ಲ ಅದು KFC ಅವರು. ಸರ್, ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಐಟಮ್ ಚೆಕ್ ಮಾಡಿ ಸರ್. ಇವಾಗ ಎಷ್ಟು ದಿವಸದ ಮಟ್ಟಿಗೆ ಇದೆಲ್ಲ ಉಪಯೋಗಿಸ್ಬೋದು. ಇದು ಕ್ರಿಸ್ಪಿ ಇರಬೇಕಾಗಿತ್ತು, ಇದನ್ನು ತಗೊಂಡೆ, ಇದು ಟೇಸ್ಟ್ ಇಲ್ಲ. ಇವರೇನೋ ಹಣ ಮಂದಿರ ಪ್ರಸಾದ ಹಾಕ್ತಾರ ಸರ್ ಇವರು. ಚೆಕ್ ಮಾಡಿ ಸರ್ ಪ್ರತಿಯೊಂದು ವಿಚಾರ. ನಾನು ಮೇಲೂ ಮಾಡಿದ್ದೀನಿ, ಕಂಪ್ಲೇಂಟು ಮಾಡಿದ್ದೀನಿ. ಫುಲ್ ಕಿಚನ್ ಚೆಕ್ ಮಾಡಿ, ಎಲ್ಲ ಔಟ್ಸೈಡ್ ಕೆಲಸ ಅಷ್ಟು ಮಾಡೋ, ಜಾಸ್ತಿ ಮಾತಾಡಬೇಡ. AC ಇಲ್ಲ ಅಂದ್ರೆ ಅವಾಗ ಏನ್ ನೋಡಿ ಸ್ನೇಹಿತರೆ, HSR ಫುಲ್ KFC ಕ್ಲೋಸ್ ಮಾಡಿದ್ರು. ಇವಾಗ ಕ್ಲೋಸ್ ಮಾಡಿದೆ, ಅವಾಗ ಹೇಳ್ಬೇಕಾಗಿತ್ತು ನೀನು. ನಾನು ಬಂದ್ಮೇಲೆ ಕ್ಲೋಸ್ ಮಾಡಿದೆ KFC ನ. ಏನ್ ಮಾಡಿದೆ, ಅವಾಗೇ ಮಾಡ್ಬೇಕಾಗಿತ್ತು ನೀನು. AC ಇಲ್ಲ ಅಂತ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಒಳಗಡೆ ಏನ್ ಮಾಡ್ತಾ ಇದ್ದೀರಾ ಅಂತ ತಗಲೆ ಮಾತಾಡಬೇಡ. ವಿಡಿಯೋ ಮಾಡೋ ಸುಪ್ರೀಂ ಕೋರ್ಟ್ ಅಲ್ಲಿ ಆಡಿದೆ ನಡಿ. ನಾವೇನು ನನ್ನ ಮಕ್ಕಳೆಲ್ಲ ಎಲ್ಲ ತಿಳ್ಕೊಂಡೇ ಬಂದಿರೋದು. ಅಷ್ಟಕ್ಕೂ ನೀನು KFCಗೆ ಬಿಸ್ನೆಸ್ ಪಾರ್ಟ್ನರ ನೀನು. ಸ್ವಲ್ಪ ಹಾಕೊಳ್ಳಿ. ಅಂತ ಎಲ್ಲ ಕ್ಲೀನ್ ಮಾಡಿಬಿಡ್ರಲ್ಲ ಅವರು. ಅದು ಮೇಕು ಮೇಡ್ ಎಲ್ಲ ಡಸ್ಟ್ಬಿನ್ ಇದೆ ಅವ್ರದ್ದು. ಡಸ್ಟ್ಬಿನ್ ಯಾವುದು ಡಿಸ್ಕೌಂಟ್ ಮಾಡಿ ಸರ್? ಅಲ್ಲ, ಎಲ್ಲಿದೆ ಡಸ್ಟ್ಬಿನ್? ಯಾವುದು ಆಟೋ ಇನ್ಸೈಡ್? ಹಾಂ, ನಮ್ಮ ಕೊಟ್ಟಿದ್ದು ಅದೇ ಐಟಮ್ ಅಲ್ವಾ? ಸರ್ ಅವಾಗ್ಲೇ ಅದು ಹೆಂಗಿದೆ, ಇವಾಗ್ಲೇ ಅದು ಹೆಂಗಿದೆ ನೋಡಿ ಸರ್. ಜ್ಯೂಸಿ ನೋಡಿ, ಇದು ಹೆಂಗಿದೆ, ಅದು ಹೆಂಗಿದೆ.
ಹೊಸ ಚಿಕನ್ ಇವಾಗ ಬಿಸಿ ಬಿಸಿ ಇದೆ. ಅವಾಗ್ಲೇ ಇದೆಲ್ಲಪ್ಪ. KFC ಪಾರ್ಟ್ನರ್ ಅಲ್ಲ, ಶೇರ್ ಹೋಲ್ಡರ್ ಅಲ್ಲ, ನೀವು ಇರೋದನ್ನ ಇದ್ದಂಗೆ ಹೇಳು. ಕರೆಕ್ಟ್ ಆಗಿ ಹೇಳ್ಬೇಕು ನೀನು. ನನ್ ಕೊಟ್ಟಿರೋದು ಹೆಂಗಿತ್ತು, ಒಳ್ಳೆ ಯಗಣ ಸತ್ತೋಗಿರೋ ಸ್ಮೆಲ್ ಬರ್ತಾ ಇತ್ತಲ್ಲ, ಇದಿಷ್ಟು ಚೆನ್ನಾಗಿರೋದು ಕೊಡ್ತಾ ಇದೆ ಇವಾಗ. ನೀನು ಸುಮ್ಮನೆ ವಾದಗಳು ಮಾಡಬೇಡ. ನಿಮ್ ಡಸ್ಟ್ಬಿನ್ ಎಲ್ಲ ತೋರ್ಸ್ ನಿಂದು. ಸ್ನೇಹಿತರೆ, ಯಾರು HSR ಲೇಔಟ್ KFC ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ ಫ್ಯಾಮಿಲಿ ಜೊತೆ ಬಂದು ತಿನ್ನಕ್ ಹೋಗ್ಬೇಡಿ. ವಿಷಾಹಾರ ಇದು. ಯಗಣ ಸತ್ತೋಗಿರೋ ಯಗಣ ಬೇಕಾದ್ರೂ ತಿನ್ಬಿಡ್ತೀರ ನೀವು. ಈ ಚಿಕನ್ ತಿನ್ನಕ್ಕಾಗಲ್ಲ. ಎಲ್ಲಾ ನಾಟಕ. ಎಲ್ಲಪ್ಪ ಡಸ್ಟ್ಬಿನ್ ಅಲ್ಲಿ ಎಲ್ಲಿ ಆ ಚಿಕನ್ ನನ್ ಕೊಟ್ಟಿ ಚಿಕನ್ ಎಲ್ಲಪ್ಪ. ಅದಲ್ಲ, ಇಲ್ಲಿಂದ ಫೈರ್ ಎಕ್ಸಿಟ್ ಆಚೆ ಹೋಗಿದ್ದಾರೆ. ಆಗ್ಲೇ ಹೇಳ್ತಾ ಇದ್ದೀನಿ ನಿಮ್ಗೆ. ಎಲ್ಲಪ್ಪ ತೆಗಿಯಪ್ಪ, ಇದು ಫೈರ್ ಎಕ್ಸಿಟ್ ಆಚೆ ಹೋಗಿದೆ ನೋಡಿ ಅಂತ ಹೇಳಿ. ಕೋಲ್ಡ್ ಸ್ಟೋರೇಜ್ ನೋಡಿ ಸರ್, ಅದ್ರಲ್ಲಿ ಎಷ್ಟು ದಿವಸದ ಐಟಮ್ಗಳು ಇಕ್ಕಿದ್ದಾರೆ ಅಂತ. ಸ್ನೇಹಿತರೆ, ಎಣ್ಣೆ ನೋಡಿ ಎಷ್ಟು ದಿವಸಕ್ಕೆ ಒಂದ್ಸಲ ಚೇಂಜ್ ಮಾಡಿದ್ವಿ ಎಣ್ಣೆನ. ಲೈವ್ ಮಾಡ್ತಲ್ಲ ವಿಡಿಯೋ ನಂದು. ಸ್ನೇಹಿತರೆ, ನಾವು KFC ತಿಂತಕ್ಕಂಥ ಚಿಕನ್ ಇದೆ ನೋಡಿ. ಸತ್ತೋಗಿರೋ ಚಿಕನ್ ನ ಕಾಸು ಕೊಟ್ಟು ನಮಗ್ ನಾವೇ ಸಾಯೋದು ಇದೆ KFC ನೋಡಿ. ಇದೆಲ್ಲ ಎಷ್ಟು ದಿವಸ ಆಯ್ತು ಎತ್ಕೊಂಡ್ಬಂದು ಇಕ್ಕಿ. ಈ ಚಿಕನ್ ನಾವು ಕಾಸು ಕೊಟ್ಟು ಬಂದು ತಿನ್ನಕ್ ಬಂತೀವಿ. ಒಳ್ಳೆ ಸತ್ತೋಗಿರೋ ಎಣ ಉಣಲ್ವ ಆ ಜಾಗ ಇದ್ದಂಗಿದೆ. ಎಣ ಎತ್ತಿತ್ತ ಗೊತ್ತಾ, ಫ್ರೀಸರು ಎಣ. ಸತ್ತೋಗಿರೋ ಎಣ ತಿನ್ನೋ KFC. ಇದು ನೋಡಿ, ಇದು ಫುಲ್ ಫಂಗಸ್ ಹಿಡಿದಿದೆ. ಅದು ಎಕ್ಸಿಟ್ ಅಲ್ಲಿ ಫೈರ್ ಎಕ್ಸಿಟ್ ಓಪನ್ ಮಾಡಿಸು. ಎಲ್ಲ ಅಲ್ಲಿ ಹೋಗಿರತ್ತೆ ನೋಡಿ. ಎಣ್ಣೆ ನೋಡಿ, ಈ ಬೀದಿಗಳಲ್ಲಿ ಬೋಟಿ ಮಾರೋನಾದ್ರೆ ಚೆನ್ನಾಗಿರೋ ಆಯಿಲ್ ಹಾಕ್ತಾನೆ. KFC ನೋಡಿ, ಇದೆಲ್ಲ ಇದ್ರ ಕರ್ದಿರೋ ಎಣ್ಣೆ ತೊಡ್ರೆ ಕೊಲೆಸ್ಟ್ರಾಲ್, ಆರೋಗ್ಯ ಹದಗೆಟ್ಟಿ 300 ದಿವಸ 30 ದಿವಸ ಸತ್ತೋಗ್ಬಿಡ್ತೀರಾ. APC ಮೀಟರ್ ಕೊಡು. ಅದು ಓಪನ್ ಮಾಡಿಸಿ. ಯಾವುದು ಅದು ಓಪನ್ ಮಾಡಿ ಹೋಲ್ಡ್ ಮಾಡಿ ಸ್ವಲ್ಪ ಹೊತ್ತು. ಏನಪ್ಪಾ ಇಷ್ಟೊತ್ತು ಮಾತಾಡ್ತಾ ಇದ್ದಲ್ವ, ಇವಾಗ ಮಾತಾಡೋ ಇವಾಗ. ಮೇಲೆ ಏನು ಎಲ್ಲೋಡು ಇಲ್ಲೇ ಇಟ್ಟಿದ್ದೀನಿ. ನೀನು ಮೇಲೆ ಇಟ್ಟು ಅದು ಜಂಪ್ ಹೊಡಿತಿದ್ಯಲ್ಲ ಅಲ್ಲಿಗೂ. ನೋಡಲ್ಲಿ ಬೋಟಿ ಮಾಡೋರು, ಬಜ್ಜಿ ಮಾಡೋರೆ ಚೆನ್ನಾಗಿ ಮಾಡ್ತಾರೆ ಸರ್. KFC ಇಟ್ಕೊಂಡು ಚೆಕ್ ಮಾಡಿ ಸರ್. ಇದು ಅದು ಹೊಸದಾಗಿ ಕಾಣಿಸ್ತಾ ಇದೆ. ಇದೇ ಅದು ಹೊಸದಾಗಿ ಕಾಣಿಸ್ತಾ ಇದೆ. ಕರಿ ಕರಿ ಕೂಪ ಇದ್ದಂಗೆ ಐತೆ ಇದು. ಇದು ವೆಜ್ಜ ನಿಮ್ದು ಇದೇ ಲ್ಯಾಂಗ್ವೇಜ್ ಎರಡು ನಾನ್ವೆಜ್ಜನಾ? ನೆಟ್ವರ್ಕ್ ಇಲ್ಲ, ಇಲ್ಲಿ ಹಿಂದೆ ಹೋಗೋದು. ಅದು ವಿಡಿಯೋ ಸಾಕು. ಇವತ್ತೇ ಬೀಗ ಜಡಿಬೇಕು ಸರ್ ಈ ಬ್ರಾಂಚ್ಗೆ. ಏನಿದ್ರು ಹೊಸ ಐಟಮ್ಸ್ ನ ಕೊಟ್ಟು ಜನಗಳು ಸತ್ತೋಗ್ತಾರೆ ಸರ್ ಇದನ್ನೆಲ್ಲ ತಿಂದು. ಯಾಕೆ ನಾನೇ ಒಬ್ಬ ಕಸ್ಟಮರ್, ನಾನೇ ಸತ್ತೋಗ್ತೀನಿ. ಕೊಲೆಸ್ಟ್ರಾಲು, ಶುಗರು, BP ಹೆಂಗ್ ಬರ್ತದೆ ಸರ್? ಕಾಸು ಕೊಟ್ಟು ನಾವೇ ನಮ್ಗೆ ತಗೊಂತಾ ಇದೀವಿ ರೋಗಗಳನ್ನ. ಹಿಂಗೇನ ಬರೋ ಚಿಕನ್ ಸ್ಮೆಲ್ಲು. ಜನಗಳ ಹತ್ರ ದುಡ್ಡು ತಗೊಂಡು ಅವ್ರನ್ನ ಮಾರಣ ಹೋಮ ಮಾಡ್ತಾ ಇರೋದು KFC ಚಿಕನ್, HSR ಲೇಔಟ್. ಅದು ಫೈರ್ ಎಕ್ಸಿಟ್ ಅಲ್ಲಿ ಏನಪ್ಪ ಇರೋದಲ್ಲಿ? ಏನಿಲ್ಲ ಸರ್, ಬೇಕಿರಿ ಅಷ್ಟೇ. ತೆಗೀರಿ ಅದನ್ನ.
ನೀವು ವೇಸ್ಟೇಜ್ ಎಲ್ಲ ಎಲ್ಲ ಹಾಕ್ತೀರಾ? ಎಲ್ಲಿದೆ ಡಸ್ಟ್ಬಿನ್ನು? ಅದೆಲ್ಲ ಹೊಸ ಐಟಮ್ ಇದೆ. ಅವಾಗ ತುಂಬ್ಕೊಂಡು ಚಿಕನ್ ತುಂಬ್ಕೊಳೋದಲ್ಲ, ಅದೆಲ್ಲ ಹಾಕಿದ್ರೆ ಅಲ್ಲಿ ಇದರಿಂದ ಬಾಕ್ಸಿಂದ ಆರ್ಡ್ರ್ ಹೋಯ್ತಾ ಅದು? ಔಟ್ ಸೈಡ್ ಹೋಗಿದ್ದ ಅದು? ನೋಡಿ ಜಾಸ್ತಿ ಬರ್ತಾರೆ. ಡೌನ್ ಆಯಿತು, ನೀಟ್ ಕಮ್ಮಿ ಆಯ್ತಲ್ಲ, ಆನ್ ಮಾಡಿದ್ಯಾ ಟೆಂಪ್ರೇಚರ್? ಟೆಂಪ್ರೇಚರ್ ಡೌನ್ ಆದರೆ ಇದಾಗ್ತದೆ. ನೋಡೋದಲ್ಲ ಈಗ ಎಲ್ಲರೂ. ಸರ್ ಇವಾಗ ಇವ್ರಿಗೆ ಏನು ನಿರ್ಣಯ ತಗೊಳ್ಬೇಕು ತಗೊಳ್ಳಿ ಸರ್. ನಮ್ಮ ಸಂಸ್ಥೆ ಮೂಲಕ, ನಮ್ಮ ಸಂಘಟನೆ ಮೂಲಕ ನಾನು ಲೆಟರ್ ಎಲ್ಲ ಕೊಡ್ತೀನಿ. ನಾನು ಅದೊಂದು- ಮೇಲ್ ಹಾಕಿದ್ದೀನಿ. ಯಾರು ಸರ್ ಮೇಲ್ ಹಾಕಿರೋದು? KFC ಸರ್. ಅವರು ಅದಕ್ಕೂ ಹಾಕಿದ್ದೀನಿ, KFC ಇಂಡಿಯಾಗೂ ಹಾಕಿದ್ದೀನಿ. ಆಮೇಲೆ ಇದೊಂದ್ಸತಿ ಈಗ ಇವ್ರು ಯಾರು ಗೊತ್ತಾ ಇವರು? ಚೆಕ್ ಮಾಡಿ. ಬ್ರದರು ಇವ್ರು ಯಾರು ಗೊತ್ತಾ? ಫುಡ್ ಡಿಪಾರ್ಟ್ಮೆಂಟ್ ಇಂದ ಬಂದಿರೋದು. ಅವರೇ ಚೆಕ್ ಮಾಡಿರೋದು, ನಾನೆಲ್ಲ ಚೆಕ್ ಮಾಡಿರೋದು. ಮಾತಾಡಿ, ಅಲ್ಲಿದ್ದಾರೆ ನೋಡಿ. ಈಗ ನೋಡಿದ್ರೆ ಏನು ಬಂತು ರೀಡಿಂಗ್ ಕೇಳಪ್ಪ. ಎಷ್ಟು ಬಂದು ಓಪನ್ ಯಾವುದು ಕೆಳಗಡೆ ಹಿಡಿದ್ರು ಅದೇ ಬರಬೇಕು, ಮೇಲ್ಗಡೆ ಅದೇ ಬರಬೇಕು. ಸರ್ ಇದು ಬಿಲ್ಡಿಂಗ್ ಬಿಲ್ಡಿಂಗ್ ಇಲ್ಲ ಸರ್, ಎಂಟೈರ್ ಬಿಲ್ಡಿಂಗ್ ಸರ್. ಅಷ್ಟೇ ಕೆಮಿಕಲ್ ಕಬೋರ್ಡ್ ಅಷ್ಟೇ ಇರುತ್ತೆ, ಅದರಲ್ಲಿ ಏನಿಲ್ಲ. ನೋಡಿ ಸರ್ ಹೆಂಗ್ ಇಟ್ಕೊಂಡಿದ್ದಾರೆ ನೋಡಿ ಸರ್ ಕೆಳಗಡೆ. ನಮ್ಮಲ್ಲಿ ಕಸು ತೊಟ್ಟಿ ಇದ್ದಂಗಿದೆ. ಶೌಚಾಲಯ, ಸರ್ಕಾರಿ ಶೌಚಾಲಯ ಎಷ್ಟು ಚೆನ್ನಾಗಿರ್ತದೆ. ಏನಪ್ಪ ಅದೆಲ್ಲ? ಅದು ಡಬ್ಬ ಅಲ್ಲಪ್ಪ, ಅದು ಆಯಿಲ್ ಏನದು? ಅದೇ ಎಣ್ಣೆ ಹಾಕೋದು ನಮ್ಮ ಅಡುಗೆಗೆ. ಅದು ಡಿಸ್ಕೌಂಟ್ ಆಗಿಲ್ಲ ಸರ್. ಅದು ಡಿಸ್ಕೌಂಟ್ ಆಗಿರೋದ್ರೆ ವೇಸ್ಟ್. Waste. ಮಾಡ್ಕೊಂತೀರಾ? ಅದು ಅವ್ರು ಸೇಲ್ ಮಾಡ್ತಾರೆ, ಯಾರು sale ಮಾಡೋದು? ಕಂಪ್ನಿ ಮಾಡ್ತಾರೆ, ನಾವೇನು ಕಂಪ್ನಿಯವರು ಈ ಆಯಿಲ್ನ ಎತ್ಕೊಂಡು ಸೇಲ್ ಮಾಡ್ತೀರ? ಅವ್ರು ಮಾಡ್ತಾರೆ ಸರ್, ನನಗೆ ಗೊತ್ತಿಲ್ಲ ಸರ್. ಹೇಗೆ ಯೂಸ್ ಮಾಡ್ತಾರೆ ಇದು ಸತ್ತೋಗಿರೋ ನಮ್ಮನಿ ಯಗಣ ಇದ್ದಂಗಿದೆ. ಇದು ನೋಡಿ ಹೊಸ ಪೀಸ್ ಜ್ಯೂಸಿ ಆಗಿ ನೋಡು. KFC ಜ್ಯೂಸಿ ಚಿಕನ್ ಅಂತಾರಲ್ಲ, ಇದೆ ನೋಡಿ ಹೆಂಗಿದೆ ಜ್ಯೂಸಿ. ಇದು ನೋಡಿ, ಇದು ಯಗಣ ಪೀಸ್. ಇದು ಇಂಥದನ್ನ ಕೊಟ್ಬಿಟ್ಟು ನಮಗೆ ಮೋಸಗಳು ಮಾಡೋದು. ಇದು ನೋಡಿ, ಹುಳಾನೋ ಇನ್ನೇನೋ ಒಂದು ಅರ್ಥ ಆಗ್ತಾ ಇಲ್ಲ. ಇದು ದಯವಿಟ್ಟು ಕೋಳಿನ ಎತ್ಕೊಂಡೋಗಿ ಮನೇಲೇ ಬೇಯಿಸ್ಕೊಂತೀನಿ. ಈ ಥರ KFCಗೆ ಬಂದು ಹಾಳಾಗಿ ಹೋಗ್ಬಿಡಿ.